ನಂಗೊಂಥರ ಇದು ಪುನರ್ಜನ್ಮ ಬಂದಂಗೆ. ಆಂಟಿ ಹಾಗೂ ನಮ್ಮ ಮಾಮನಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿನೇ. ಯಾಕಂದರೆ ಒಂದು ದೊಡ್ಡ ನನಗೆ ಅವರು ನಾನು ಬಂದು ಅವ್ರಿಗೊಂದು ಹೇಳಿದಾಗ ಕತೆ ಇದೆ ಅಂತ ಹೇಳಿದಾಗ ಡೈರೆಕ್ಟ್ರ್ ಯಾರು ಅಂತೆಲ್ಲ ಕೇಳಿದಾಗ ಆ ಒಂದು ಪ್ರೊಸೆಸ್ಸಲ್ಲಿ ಅವರು ಮಾಡ್ತೀನಿ ಸಿನಿಮಾ ಅಂತ ಹೇಳಿದಾಗ ಆವತ್ತು ನವೆಂಬರ್ 28 ಆ ದಿನ ನಾನು ಲೈಫಲ್ಲಿ ಮರೆಯಲ್ಲ. ನನ್ನಲ್ಲಾಗದಂಥ ಒಂದು ಫೀಲಿಂಗ್ಸು, ಅಲ್ಲೇನೇನು ನಡೀತಾ ಇತ್ತು, ಸರೌಂಡಿಂಗ್ಸ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಭಾಳ ಖುಷಿ ಆಯ್ತು ನನಗೆ, ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ಅದನ್ನ ಮಾತಲ್ಲಿ ಹೇಳೋಕ್ಕಾಗಲ್ಲ ಎಷ್ಟು ಖುಷಿ ಆಗ್ತಾಯಿದೆ ಅಂತ. ಇದೆಲ್ಲ ನನಗೆ ನಡೀತಾ ಇರೋದೇ ಒಂಥರ ಕನಸು ಥರ ಅನಿಸ್ತದೆ, ಬಟ್ ರಿಯಾಲಿಟಿ ಅಂತ ಗೊತ್ತಾಗ್ತದೆ. ಬಟ್ ಭಾಳ ಭಾಳ ಖುಷಿ ಆಗ್ತಾಯಿದೆ ನನಗೆ. ಅವರು ಸಾಕ್ಷಾತ್ ಶಿವ ಪಾರ್ವತಿ ಇದ್ದಂಗೆ ನನ್ನ ಆಂಟಿ, ನನ್ನ ಮಾಮ ನನಗೆ. ಸಾಕಷ್ಟು ಸಿನಿಮಾಗಳು ಅವರು ಪ್ರೊಡಕ್ಷನ್ ಹೌಸಿಂದ ಬರಲಿ, ನಮಗೊಂದು ಸಿನಿಮಾ ಮಾಡ್ತಾ ಇರೋದು ನಂಗೆ ಭಾಳ ಖುಷಿ ಕೊಟ್ಟಿದೆ. ಹಾಗೆ ಅಮೃತ ಪ್ರೇಮ್ ಅವರಿದ್ದಾರೆ ಈ ಒಂದು ಸಿನಿಮಾಲಿ, ಟಗರುಪಳ್ಯ ಮುಖಾಂತರ ಅವರು ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಪ್ರೇಮ್ ಸರ್ ಬಂದರೆ, ನಮ್ಮ ತಂದೆ ತಾಯಿ ಬಂದರು. ಆ ಒಂದು ಪ್ರೇಮ್ ನೋಡೋಕ್ಕೆ ನಂಗೆ ಭಾಳ ಖುಷಿ ಆಯಿತು. ನಮ್ಮ ತಂದೆ ತಾಯಿ, ಮೈ ಸಿಸ್ಟರ್ಸ್, ನಿವಿ ಆ್ಯಂಡ್ ಮಾಮ ಆಂಟಿ ಎಲ್ಲರೂ ನೋಡಿದಾಗ ತುಂಬ ಖುಷಿ ಆಯಿತು. ಆ ಒಂದು ಫ್ರೇಮ್ ನೋಡೋಕ್ಕೆ ನಂಗೆ ಭಾಳ ಖುಷಿ ಆಯಿತು. ಅದನ್ನು ಯಾವತ್ತೂ ಅನ್ಕೊತಾ ಇದೆ, ಬಟ್ ಅದು ಎದುರುಗಡೆ ನೋಡಿದಾಗ ತುಂಬ ಖುಷಿ ಆಯಿತು.